ஒரு வார்த்தைய சொல்லும்போது, ಒಂದು ವಾಕ್ಯವನ್ನು ಹೇಳುವಾಗ, ಅದು ಉರುವಾகும் என்றால், ಅದು ಸೃಷ್ಟಿಸಲ್ಪಡುತ್ತದೆಂದರೆ, நமக்கு ஒரு ஆண்டவர் அற்புதமான ஒரு gift கொடுத்திருக்கார். நமக்கு ದೇವರು ನಮಗೆ ಅದ್ಭುತವಾದ ಬಹುಮಾನವನ್ನು ನಮಗೆ ಕೊಟ್ಟಿದ್ದಾರೆ. that is the gift of imagination. ನಮಗೆ ಕಲ್ಪನಿಕ ಶಕ್ತಿ, ಆ ಕಲ್ಪನೆ ಮಾಡುವ ಶಕ್ತಿಯನ್ನು ದೇವರು ನಮಗೆ ಕೊಟ್ಟಿದ್ದಾರೆ. ஒரு வெர்ஷன்ல சொல்லப்பட்டிருக்கு, ಒಂದು ಭಾಷಾಂತರದಲ್ಲಿ ಹೇಳ್ತಾರೆ, God imagined man before he created man. ದೇವರು ಮನುಷ್ಯನ ಸೃಷ್ಟಿಸೋದಕ್ಕಿಂತ ಮುಂಚೆನೆ ಮನುಷ್ಯನ ತನ್ನ ಕಲ್ಪನೆಯಲ್ಲಿ ಆತನ ಯೋಚಿಸಿದನು, ತನ್ನ ತಲೆಯಲ್ಲಿ ಆತನ ಇಟ್ಟಿದ್ದನು ಎಂಬುದಾಗಿ. அவர் இமேஜின் பண்ணும்போது கிரியேட் ஆச்சா. ಆತನ ಅದರ ಕಲ್ಪನೆ ಮಾಡಿಕೊಂಡಾಗ ಅದು ಸೃಷ್ಟಿಯಾಯಿತು. எத்தனை பேருக்கு புரியுது? ಎಷ್ಟು ಜನಕ್ಕೆ